ಬದನೆಕಾಯಿ ಅಷ್ಟು ದಪ್ಪ ದಪ್ಪ ಕಟ್ ಮಾಡಿದ್ರೆ ನನಗಿಷ್ಟ ಆಗಲ್ಲ. ಸ್ವಲ್ಪ ಸಣ್ಣದಾಗಿ ಕತ್ತರಿಸು. ಅತ್ತಿಗೆ, ಅನುಪಮ ಅಮ್ಮಂಗೆ ಯಾರು ಏನಂದ್ರೂ ಬೇಜಾರಾಗಲ್ಲ. ಅನ್ನೋರು ನನಗಂದಿಲ್ಲ ಅನ್ನೋರು ಹಾಗಿರ್ತಾರೆ. ಒಂದು ಥರದಲ್ಲಿ ಆ ಥರ ಇರೋದು ಒಳ್ಳೇದೇನೆ. ಆದರೆ ನನ್ನ ಕೈಲಿ ಆ ಥರ ಇರೋಕ್ಕಾಗಲ್ಲಪ್ಪ. ನಮ್ಮಮ್ಮನ ಥರ ನೀನಿರಕ್ಕಾಗಲ್ಲ ಚಿಕ್ಕಮ್ಮ. ಸಹನೆಯಲ್ಲಿ ನಮ್ಮಮ್ಮ ಭೂದೇವಿ ಇದ್ದ ಹಾಗೆ. ಹೌದು, ನಿಮ್ಮಮ್ಮ ಭೂದೇವಿ, ನಾನು ಪಾತಾಳ. ಎಲ್ರೂ ಮುಂದೆ ಆ ಮಾತು ಹೇಳ್ತಿದ್ರೆ ನಿಮ್ಮಮ್ಮ ಭೂದೇವಿ ಅದನ್ನ ಸಹಿಸ್ಕೋಬಹುದು, ಆದ್ರೆ ಅದನ್ನ ಸಹಿಸ್ಕೊಳಕ್ಕೆ ನನ್ನ ಕೈಲಾಗಲ್ಲ. ಆದ್ರೂ ಅವ್ರು ಆ ಥರ ಹೇಳ್ತಿದ್ರೆ ನನ್ಗಂತೂ ಪ್ರಾಣ ಹೋದಾಗ ಆಯ್ತಪ್ಪ. ಅದನ್ನ ಕೇಳಿಸ್ಕೊಂಡು ನಿಮ್ಮಮ್ಮ ಹೇಗೆ ಸುಮ್ಮನಿದ್ರು ನನಗಂತೂ ಅರ್ಥ ಆಗ್ತಿಲ್ಲ. ನಿನಗೆ ಯಾವತ್ತೂ ಅರ್ಥ ಆಗಲ್ಲ ಬಿಡು ಚಿಕ್ಕಮ್ಮ. ಮೊದಲು ಅಡುಗೆಗೆ ರೆಡಿ ಮಾಡು. ಆ ಕಡೆ ಎಲ್ಲರೂ ಹಸ್ಕೊಂಡು ವೇಟ್ ಮಾಡ್ತಿದ್ದಾರೆ. ನಾನು ಕಂದನ್ಗೆ ಹಾಲು ತಗೊಂಡು ಹೋಗ್ಬೇಕು. ಹಲೋ ಮೇಡಮ್ ಅವರೇ, ಪೂಜೆ ಆಗೋವರೆಗೂ ಏನು ತಿನ್ನಬಾರ್ದು ಅಂತ ಹೇಳಿದ್ದಾರೆ ಅಂತ ನಾನು ಕೂಡ ಏನು ತಿಂತಿಲ್ಲ. ನಿನಗೆ ಮಗುವಿನ ಹಸು ಅರ್ಥ ಆಗಿದೆ, ನನ್ನ ಹಸು ಅರ್ಥ ಆಗ್ಲಿಲ್ವಾ? ನನಗೂ ಊಟ ತಗೊಂಡು ಬಂದು ಕೈ ತುತ್ತು ತಿನ್ನಿಸಬಹುದಲ್ವಾ? ಕೈ ತುತ್ತು ತಿನ್ಸೋದಕ್ಕೆ ಆ ಕಡೆ ಅಡಿಗೆ ಇನ್ನೂ ರೆಡಿ ಆಗ್ತಾ ಇದೆ. ಹೋಗಿ ಅತ್ತೇನೋ ನಮ್ಮಮ್ಮನೋ ಕೇಳಿ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ಕೊಡ್ತಾರೆ. ಅಷ್ಟರಲ್ಲೇ ನಾನು ಕಂದನ್ಗೆ ಹಾಲು ಕೊಡ್ಸಿ ಬರ್ತೀನಿ. ನೀನ್ ಕುಡಿ ಕಂದ. ಸರಿ, ಅಡುಗೆ ಹೇಗೂ ಆಗಿಲ್ಲ ಅಂತ ನೀನೇ ಹೇಳ್ತಿದ್ಯಾ, ಇನ್ ಹೋಗಿ ಕೇಳಿ ಏನ್ ಪ್ರಯೋಜನ? ಹೋಗ್ಲಿ, ಅಷ್ಟರಲ್ಲಿ ಒಂದು ಕೆಲಸ ಮಾಡ್ಬೋದಲ್ವಾ? ಏನದು? ನೀನೊಂದು ಮುತ್ತು ಕೊಟ್ಬಿಟ್ರೆ ಆ ಅಡುಗೆ ಆಗೋವರೆಗೂ ಸುಮ್ಮನೆ ಕೂತ್ಬಿಡ್ತೀನಿ. ಕಂದನ್ ಮುಂದೆ ಏನ್ರಿ ಇದೆಲ್ಲ? ನನ್ನ ಕಣ್ಣು ಮುಂದೆನೆ ನನಗೆ ಸಿಗ್ಬೇಕಾಗಿರೋ ಮುತ್ತುಗಳನ್ನೆಲ್ಲ ಅವನೇ ತಗೋತಿದ್ದಾನೆ. ನಾನು ಯಾವತ್ತಾದ್ರೂ ಬೇಜಾರು ಮಾಡ್ಕೊಂಡಿದ್ದೀನ ಅವನಿಗೆ ಬೇಜಾರಾಗೋಕೆ? ನನಗೆ ನೀನು ಮುತ್ತು ಕೊಡೋದನ್ನ ಅವ್ನು ನೋಡ್ದ ಅನ್ಕೋ, ಅಮ್ಮನಿಗೆ ಹೀಗೆ ಮುತ್ತು ಕೊಡಬೇಕು ಅಂತ ಅವನು ಕೂಡ ಕಲ್ತ್ಕೋತಾನೆ. ಹೌದು ಪಾಪ, ನಿಮ್ಮನ್ನ ನೋಡ್ಕೊಂಡೇ ಮುತ್ತು ಕೊಡೋದನ್ನ ಇವನು ಕಲ್ತ್ಕೋಬೇಕೇನೋ. ಮೇಡಮ್, ಆಫ್ಟರ್ ಆಲ್ ಒಂದು ಮುತ್ತು ಕೇಳಿದೆ ಅಷ್ಟೇ, ಅದನ್ನ ಕೊಟ್ಟು ಸುಮ್ಮನಾಗೋಕೆ ಇಷ್ಟು ಡಿಸ್ಕಷನ್ ಬೇಕಾ? ಅಮ್ಮ, ಒಂದು ಮುತ್ತು ಕೊಡಂದ್ರೆ ಈ ಕಲ್ಯಾಣಿ ನೋಡಮ್ಮ. ಆಫೀಸರ್, ಏನಂದ್ಯೋ? ಒಂದು ತುತ್ತು ಅನ್ನ ಹಾಕು ಅಂದ್ರೆ ಈ ಕಲ್ಯಾಣಿ ನೋಡಮ್ಮ ಇನ್ನೂ ಅಡಿಗೆ ಆಗಿಲ್ಲ ಅಂತಿದ್ದಾಳೆ. ಗಂಡ ಬಾಯ್ ಬಿಟ್ಟು ಕೇಳ್ಬೇಕೇನೆ? ಕೊಡುತ್ತಾನೆ. ನೋಡಿದ್ಯಾ, ನಮ್ಮ ಅಮ್ಮನೂ ಕೊಡು ಅಂತಿದ್ದಾರೆ. ಏನ್ರಿ ನೀವ್ ಹಿಂಗಾಗಿದ್ದೀರಾ? ನಿಮ್ಮನ್ನ ಬಾ ಬಾ, ಒಂದೇ ಒಂದು ಕೊಡು. ಲಕ್ಷ್ಮಿ ಕಾಲ್ ಮಾಡ್ತಿದ್ದಾಳೆ. ಶೌರ್ಯ ಸರ್, ಶೌರ್ಯ ಸರ್. ಲಕ್ಷ್ಮಿ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಸರ್, ನನ್ನ ಕಿಡ್ನಾಪ್ ಮಾಡಿದ್ದಾರೆ.
ಯಾರು ಯಾರು ಯಾರವರು? ಗೊತ್ತಿಲ್ಲ ಸರ್, 10 ಜನ ಇದ್ದಾರೆ, ನನ್ನನ್ನು ಸಾಯಿಸ್ಬೇಕು ಅಂತಿದ್ದಾರೆ. ಲಕ್ಷ್ಮಿ, ನೀನೇನ್ ಹೆದರ್ಕೋಬೇಡ. ನೀನ್ ಎಲ್ಲಿದ್ಯಾ ಹೇಳು, ಆಫೀಸರ್ ಬಂದು ನಿನ್ನ ಕಾಪಾಡ್ತಾರೆ. ಬಾಯ್ ಕರ್ಚಿಫ್ ಕಟ್ಟೋ 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 ಬೇಗ, ಕರ್ಚಿಫ್ ಕಟ್ಟೋ ಬೇಗ. ಲಕ್ಷ್ಮಿ, ಲಕ್ಷ್ಮಿ ಅಕ್ಕ, ಮುಚ್ಚೆ ಬಾಯಿ, ಬಾಯ್ ಮುಚ್ಚೆ. ಆಫೀಸರ್, ಲಕ್ಷ್ಮಿಗೇನೋ ತೊಂದರೆ ಆಗಿದೆ. ನಾವು ಹೇಳ್ದಾಗೆ ಮಾಡಿ, ಪಾಪ ಅವಳು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಏನಾದ್ರೂ ಮಾಡಿ ಅವಳನ್ನ ಕಾಪಾಡಿ ಆಫೀಸರ್, ಪ್ಲೀಸ್. ಕಲ್ಯಾಣಿ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ನಾನು ನೋಡ್ಕೋತೀನಿ. ನೀನ್ ಫೋನ್ ಕೊಡಿಲಿ. ಹಲೋ ಹಲೋ, ನಾನೊಂದು ನಂಬರ್ ಹೇಳ್ತೀನಿ, ಅದನ್ನ ನೋಟ್ ಮಾಡ್ಕೋ. ಈಗ ತಾನೇ ಮಹಾಲಕ್ಷ್ಮಿನ ಕಿಡ್ನಾಪ್ ಮಾಡಿರೋ ಹಾಗೆ ಆ ನಂಬರಿಂದ ಕಾಲ್ ಬಂದಿತ್ತು. ಹೌದಾ? ನಂಬರ್ ಹೇಳಿ ಸರ್. ನೋಟ್ ಮಾಡ್ಕೋ. ಓಕೆ ಸರ್, ಈಗಲೇ ಟ್ರೇಸ್ ಮಾಡ್ತೀನಿ. ಕಲ್ಯಾಣಿ, ಈ ವಿಷಯನ ಮನೆಯಲ್ಲಿ ಯಾರಿಗೂ ಹೇಳ್ಬೇಡ. ಎಲ್ಲರೂ ಟೆನ್ಷನ್ ಮಾಡ್ಕೋತಾರೆ. ನಾನು ಹೋಗಿ ಲಕ್ಷ್ಮಿ ವಿಷಯ ನೋಡ್ಕೋತೀನಿ. ಶೌರ್ಯ, ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಬನ್ನಿ, ಏನಾದ್ರೂ ತಿನ್ನಿ. ನೀನ್ ಹೋಗಮ್ಮ, ನಾನೊಂದು ಇಂಪಾರ್ಟೆಂಟ್ ಕಾಲ್ ಮಾಡಿ ಬರ್ತೀನಿ. ಅದನ್ನೆಲ್ಲ ಆಮೇಲೆ ಮಾಡಬಹುದಲ್ಲಪ್ಪ. ಇಲ್ಲಮ್ಮ, ನಾವು ಬರ್ತೀವಿ, ನೀವು ಒಳಗೆ ಹೋಗಿ. ಸರಿ, ಬೇಗ ಬಂದ್ಬಿಡಿ. ಹೇಳಿ ಶಿಶು. ಸರ್, ಭುವನಗಿರಿ ದಾಟ್ತಿದ್ದಾಗೆ ಸಿಗ್ನಲ್ ಕಟ್ ಆಯ್ತು ಸರ್. ಅಲ್ಲಿಂದ ಮಹಾಲಕ್ಷ್ಮಿ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋದ್ರೆ ಗೊತ್ತಾಗ್ಲಿಲ್ಲ ಸರ್. ಓಕೆ, ನಮ್ಮ ಟೀಮ್ನ ಅಲರ್ಟ್ ಮಾಡಿ. ಕಂಟ್ರೋಲ್ ರೂಮಲ್ಲಿರೋ ಎಲ್ಲ ಸ್ಟೇಷನ್ಸ್ಗೆ ಇನ್ಫಾರ್ಮ್ ಮಾಡಿ. ಕಲ್ಯಾಣಿ, ನಾನು ಹೋಗ್ಬೇಕು. ನಡೆ ನಡೆ ನಡೆ. ಏಯ್, ಅವಳ ಫೋನ್ ಕೊಡ್ರೋ. ಲಕ್ಷ್ಮಿ ಕಾಲ್ ಮಾಡ್ತಿದ್ದಾಳೆ. ಹೇಳು ಲಕ್ಷ್ಮಿ. ಲಕ್ಷ್ಮಿ ಅಲ್ಲ ಶೌರ್ಯ, ಸಿದ್ದು. ಲೇ, ನೀನಾ? ಕಿರ್ಚಾಡ್ಬೇಡ. ಎದುರುಗಡೆ ಇದ್ದಾಗೆ ಫೋನಲ್ಲಿ ಕಿರ್ಚಾಡಿದ್ರೆ ಹೇಗೆ ಹೇಳು? ಇಲ್ಲಿ ಪರಿಸ್ಥಿತಿ ಏನು, ಯಾರಿದ್ದಾರೆ, ಹೇಗಿದ್ದಾರೆ ಅಂತ ಯೋಚನೆ ಮಾಡಲ್ವಾ? ಲೇ, ಮರ್ಯಾದೆಯಿಂದ ಲಕ್ಷ್ಮಿನ ಬಿಟ್ಬಿಡು. ಬಿಡೋದಕ್ಕ ಇಷ್ಟು ಕಷ್ಟಪಟ್ಟು ಕರ್ಕೊಂಡು ಬಂದಿರೋದು. ಮಹಾಲಕ್ಷ್ಮಿನ ಚಂಡೀಗರ್ ದಾಟಿಸ್ತೀನಿ. ಏಯ್ ಏಯ್ ಸಿದ್ದು, ಲೇ, ಅವಳ ಅಮಾಯಕಿ ಕಣೋ, ಅವಳನ್ನ ಬಿಟ್ಬಿಡು. ಏನು, ಇವಳು ಅಮಾಯಕಳ? ನನ್ನ ಮದುವೆ ಮಾಡ್ಕೊ ಅಂದ್ರೆ ಚೀ ಅಂದ್ಲು. ಸ್ವಂತ ಭಾವ ಆದ್ರೂ ನನಗೆ ಯಾವ ವಿಷಯದಲ್ಲೂ ಸಪೋರ್ಟೇ ಮಾಡಲಿಲ್ಲ. ಒಡವೆ ವಿಷಯದಲ್ಲೂ ನಿಜಾನ ಸುಳ್ಳು ಮಾಡಕ್ಕೆ, ಸುಳ್ಳನ್ನ ನಿಜ ಮಾಡಕ್ಕೆ ಇವಳು ನಿನಗೆ ಸಪೋರ್ಟ್ ಮಾಡಿದ್ದಾಳೆ. ಅವಳು ಬದಲಾಗೋಗಿದ್ದಾಳಲ್ವಾ, ಸರಿ ಮಾಡಬೇಕು. ಅದಕ್ಕೆ ಇವಳನ್ನ ಕರ್ಕೊಂಡು ಹೋಗಿ ಮುಂಬೈ ರೆಡ್ ಲೈಟ್ ಏರಿಯಾದಲ್ಲಿ ಬಿಡ್ತೀನಿ. ಏ ಸಿದ್ದು. ಆಫೀಸರ್, ಭಯ ಪಡಬೇಡ. ಇವಳ ಜೊತೆಗೆ ಇನ್ನೂ ಸ್ವಲ್ಪ ಜನನ ಕಿಡ್ನಾಪ್ ಮಾಡಿದ್ದೀನಿ.
ಮತ್ತೆ ದುಡ್ಡು ಸುಮ್ಮನೆ ಯಾರಿಗೂ ಬರೋದಿಲ್ಲ ಅಲ್ವಾ? ಕಾಪಾಡಿ 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 ನನ್ನ ದಯವಿಟ್ಟು ಕಾಪಾಡಿ 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 ಕಾಪಾಡಿ. ಕೇಳಿಸ್ಕೊಂಡೆ ಅಲ್ವಾ ಕಿರ್ಚಾಡೋದನ್ನ? ನೀನು ಇವರಲ್ಲಿ ಯಾರೊಬ್ಬರನ್ನೂ ಕಾಪಾಡೋದಕ್ಕಾಗೋದಿಲ್ಲ. ಹಾಯಾಗಿ ನಿನ್ ಮುದ್ದಿನ ಶ್ರೀಮತಿ ಕಲ್ಯಾಣಿ ಜೊತೆಗೆ ಡ್ಯೂಯೆಟ್ ಹಾಡ್ತಾ ಇರು. ಬಾಯ್ ಆಫೀಸರ್. ಸಿದ್ದು ಸಿದ್ದು ನೀನ್ ಅವನು ಲಕ್ಷ್ಮೀನ್ ಮಾತ್ರ ಅಲ್ಲ, ಇನ್ನು ಎಷ್ಟೋ ಜನ ಹುಡುಗಿರ್ನ ಕಿಡ್ನಾಪ್ ಮಾಡಿದ್ದಾನೆ. ಕಲ್ಯಾಣಿ, ನಾನು ಹೋಗ್ಲೇಬೇಕು. ಆಫೀಸರ್ ಆಫೀಸರ್, ಲೇ ಇವಳನ್ನ ಒಳಗಡೆ ಕಟ್ಟಕ್ರೋ. ಸರಿ ಅಣ್ಣ. ಬಿಡಿ ನನ್ನ ಬಿಡಿ. ಆಫೀಸರ್ ಒಂದ್ ನಿಮಿಷ ಆಫೀಸರ್, ಕುಂಕುಮ ಇಡಿಸ್ಕೊಳ್ಳಿ ಪ್ಲೀಸ್ ಆಫೀಸರ್. ಜಸ್ಟ್ 1 minute ಆಫೀಸರ್. ಆಫೀಸರ್ ನನ್ನ ಮಾತು ಕೇಳಿ ಪ್ಲೀಸ್, ಒಂದ್ ನಿಮಿಷ. ಅಯ್ಯೋ ಟೈಮ್ ಇಲ್ಲ. ಆಫೀಸರ್ ಏನಮ್ಮ ಕಲ್ಯಾಣಿ ಹೇಗಿದ್ಯಾ? ಅಯ್ಯೋ ಕುಂಕುಮ ಯಾಕೆ ಕೆಳಗಡೆ ಬಿದ್ದಿದೆ? ಲಕ್ಷ್ಮಿ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಜ್ಜಿ. ನಮ್ಮಿಂದಾನೆ ಅವಳಿಗೆ ತೊಂದರೆ ಆಗಿದೆ ಅಂತ ಆಫೀಸರ್ ಕಾಪಾಡೋದಕ್ಕೆ ಹೋಗಿದ್ದಾರೆ. ಅವರು ಹೋಗುವಾಗ ಪೂಜಾರು ಹೇಳಿದ ಹಾಗೆ ಕುಂಕುಮ ಇಡೋಕ್ ಹೋದೆ, ಅದು ನೆಲದ ಪಾಲಾಯ್ತು. ನೀನೇನ್ ಹೆದರ್ಕೋಬೇಡ. ನೀನ್ ಎಲ್ಲಿದ್ಯಾ ಹೇಳು, ಆಫೀಸರ್ ಬಂದು ನಿನ್ನ ಕಾಪಾಡ್ತಾರೆ. ಅವನು ಲಕ್ಷ್ಮೀನ್ ಮಾತ್ರ ಅಲ್ಲ, ಇನ್ನು ಎಷ್ಟೋ ಜನ ಹುಡುಗಿರ್ನ ಕಿಡ್ನಾಪ್ ಮಾಡಿದ್ದಾನೆ. ಈಗ್ಲಾದ್ರೂ ಅವ್ರಿಗೆ ಬುದ್ಧಿ ಬಂದಿರಬಹುದು ಅನ್ಕೊಂಡ್ರೆ ಇನ್ನು ಬುದ್ಧಿ ಬರ್ಲೇ ಇಲ್ವಲ್ಲ. ಅವ್ರಿಗೆಲ್ ಬುದ್ಧಿ ಬರತ್ತೆ? ಆ ಸಿದ್ದು ಫೋನ್ ಮಾಡಿ ಹಾಗೆ ಮಾತಾಡಿದಾನೆ ಅಂದ್ರೆ ಯಾವ ಧೈರ್ಯದಿಂದ ಮಾತಾಡಿರ್ತಾನೆ? ಅದೇ ನನಗೂ ಅನುಮಾನ ಆಗ್ತಿದೆ. ಇಲ್ದೆ ಹೋದ್ರೆ ಅಮ್ಮನವ್ರ ಕುಂಕುಮ ಹೀಗೆ ಕೆಳಗಡೆ ಬಿದ್ದು ಹೋಗೋದು ಅಂದ್ರೆ ಏನಮ್ಮ? ಹೀರೋ ಸಾಹೇಬ್ರು ಹೊರಟು ಬರ್ತಾ ಇರ್ತಾರೆ. ಅದ್ರಲ್ಲೂ ಮಹಾಲಕ್ಷ್ಮಿ ಅಪಾಯದಲ್ಲಿದ್ದಾಳೆ ಅಂದ್ರೆ ಶೌರ್ಯ ಸುಮ್ನಿದ್ರು ಕಲ್ಯಾಣಿ ಸುಮ್ನಿರ್ತಾಳ? ಸಾವನ್ನ ಹುಡ್ಕೊಂಡು ಶೌರ್ಯ ಬರ್ತಾ ಇರ್ತಾನೆ. ಅಕ್ಕ ಯಾಕಕ್ಕ ಹೀಗ್ ಮಾಡ್ತಾ ಇದೀಯಾ? ಕಲ್ಯಾಣಿ ಅಕ್ಕ ತುಂಬಾ ಒಳ್ಳೆಯವರು ಅಕ್ಕ, ಅವ್ರಿಗೆ ಹಿಂಸೆ ಕೊಡ್ಬೇಡ. ಕಲ್ಯಾಣಿ ನಿನಗೆ ಒಳ್ಳೆಯವಳೇನೋ, ನನಗಲ್ಲ. ಆ ಕಲ್ಯಾಣಿಯಿಂದ ನಾನು ತುಂಬಾ ಅನುಭವಿಸಿದ್ದೀನಿ. ದೇಶ ಬಿಟ್ಟು ಹೋಗಿ ನಮ್ ಜೀವನ ನಾವು ನೋಡ್ಕೋಬೇಕು ಅನ್ಕೊಂಡ್ರೆ ಅಲ್ಲೂ ನಮ್ಮನ್ನ ಪ್ರಶಾಂತವಾಗಿರೋದಕ್ ಬಿಡಲ್ಲ. ಸಂಪದ ಕೇಳಿದ್ದನ್ನ ಕೊಟ್ಟು ಸುಮ್ಮನೆ ಇರ್ದೇನೆ ಕೋರ್ಟಲ್ಲಿ ಮೋಸ ಮಾಡಿದ್ರು. ಬಂಗಾರದ ಜೊತೆ ಹೊರಟೋಗೋಣ ಅನ್ಕೊಂಡ್ರೆ ನಕಲಿ ಬಂಗಾರ ನಮಗ್ ಕೊಟ್ರು. ಅದಕ್ಕೆ ನಿಮ್ಮ ಅಕ್ಕನ್ಗೆ ನೀನ್ ಹೆಲ್ಪ್ ಮಾಡ್ದೆ ಅಲ್ವಾ? ಅದಕ್ಕೆ ಇವಾಗ ಶೌರ್ಯನ ಕರ್ಸೋದಕ್ಕೆ ನಿನ್ನೆ ಬಲೆಯಾಗಿ ಉಪಯೋಗಿಸ್ತಿದ್ದೀನಿ. ಸರ್ ಗುಡ್ ಮಾರ್ನಿಂಗ್.
ಮತ್ತೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ? ನೋ ಸರ್, ಸಿಗ್ನಲ್ ಈ ಏರಿಯಾಗೆ ಬರ್ತಿದ್ದಾಗೆ ಕಟ್ ಆಗೋಯ್ತು. ಇಲ್ಲಿ ಕಟ್ ಆಗಿದೆ ಅಂದ್ರೆ ಅವನು ಇಲ್ಲೇ ಎಲ್ಲೋ ಹತ್ರದಲ್ಲೇ ಇರಬೇಕು. ಅಂಥವ್ರು ಹೈಡ್ ಆಗೋದಕ್ಕೆ ಇಲ್ಲಿ ಯಾವುದಾದ್ರೂ ಪ್ಲೇಸಸ್ ಇದೆಯಾ? ಈ ಸುತ್ತಮುತ್ತ ಪ್ಲೇಸಸ್ ಅಂತೂ ಇದೆ ಸರ್, ಆದ್ರೆ ಹೈಡ್ ಆಗಬೇಕು ಅಂದ್ರೆ ಆ ಥರದ್ದು ಯಾವುದೂ ಇಲ್ಲ. ಓಕೆ, ಹತ್ರದಲ್ಲಿರೋ ಸ್ಟೇಷನ್ ಇಂದ ನಮ್ಮ ಡಿಪಾರ್ಟ್ಮೆಂಟ್ ಅವ್ರನ್ನ ಇಲ್ಲಿ ಕರೆಸಿ. ನಾವೇ ಸಾಕಾಗತ್ತೆ ಸರ್. ಅವನು ಲಕ್ಷ್ಮಿ ಜೊತೆ ಇನ್ನೂ ಕೆಲವು ಹುಡುಗಿರನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾನೆ. ಸೊ ಅವನು ಒಬ್ಬನೇ ಅಲ್ಲ, ಅವನ ಜೊತೆ ಇನ್ನೂ ತುಂಬಾ ಜನ ಇರೋ ಚಾನ್ಸಸ್ ಇದ್ದೇ ಇರುತ್ತೆ. ಓಕೆ ಸರ್, ನಾನೀಗಲೇ ಫೋರ್ಸ್ನ ಕರೆಸ್ತೀನಿ. ವೆಪನ್ಸ್ ಜೊತೆ ಬರೋದಕ್ಕೆ ಹೇಳಿ. ನಡೀರಿ, ಗೋ ಫಾಸ್ಟ್. ಲೇ, ಎಲ್ಲರೂ ಅಲರ್ಟ್ ಆಗಿರಿ. ಬರೋನು ಸಾಮಾನ್ಯದವನಲ್ಲ. ಎಲ್ಲೇ ಚಿಕ್ಕ ಚಾನ್ಸ್ ಕೊಟ್ಟರು ನಿಮ್ಮಲ್ಲಿ ಯಾರೂ ಉಳ್ಕೊಳ್ಳೋದಿಲ್ಲ. ಅವನಿಂದ ನಮ್ಮನ್ನ ಕಾಪಾಡ್ಕೊಳ್ಳೋದಕ್ಕೆ ಇವಳು ನಮಗೆ ಕವಚದ ಥರ ಉಪಯೋಗ ಆಗ್ತಾಳೆ. ಇವಳನ್ನ ಕಾಪಾಡೋದಕ್ಕೆ ಬರ್ತಿದ್ದಾನಲ್ವಾ, ಮತ್ತೆ ಇಲ್ಲಿಂದ ಜೀವಂತವಾಗಿ ಹೊರಗಡೆ ಹೋಗಬಾರ್ದು. ಬೇಡ ಸರ್ಗೆ ಏನು ಮಾಡಬೇಡಿ. ಗೋ ಫಾಸ್ಟ್. ಏನೂ ಮಾಡಲ್ಲ, ಜಸ್ಟ್ ಸಾಯಿಸ್ಬಿಡ್ತೀವಿ. ಅವನು ಬರ್ತಾ ಇರ್ತಾನೆ. ಅವನು ಬರೋ ಅಷ್ಟರಲ್ಲಿ ನಮ್ಮ ಏರ್ಪಾಡು ನಾವು ಮಾಡ್ಕೋಬೇಕಲ್ವಾ? ಶೇಷು ಅವರೇ, ಸರ್, ಡಿಪಾರ್ಟ್ಮೆಂಟ್ ಅವ್ರು ಎಲ್ಲಿದ್ದಾರೆ ಕೇಳಿ. ಓಕೆ ಸರ್. ಈ ಏರಿಯಾ ಚೆನ್ನಾಗಿ ಗೊತ್ತಿರೋರು ಯಾರಿದ್ದಾರೆ? ನನಗೆ ಗೊತ್ತು ಸರ್. ಬನ್ನಿ ಬನ್ನಿ, ಫಾಸ್ಟ್. ಯಾವ ಕ್ಷಣದಲ್ಲಿ ಯಾವ ಗ್ರಹ ಈ ಮನೆ ಕಾಲಿಟ್ಟಿದ್ಯೋ ಏನೋ ಗೊತ್ತಿಲ್ಲ. ಒಂದು ಸಮಸ್ಯೆ ತೀರ್ತು ಅಂತಿದ್ದ ಹಾಗೆ ಇನ್ನೊಂದು ಸಮಸ್ಯೆ ಬಂದ್ಬಿಡತ್ತೆ. ನಿನ್ ಮೀರ್ಸೋ ಗ್ರಹ ಯಾವ್ದಿರುತ್ತೆ? ಎಷ್ಟು ಶಾಂತವಾಗಿರೋ ವಾತಾವರಣ ಇದ್ರೂ ನಿನ್ ಬಾಯಿಂದನೇ ನಾಶ ಮಾಡ್ಬಿಡ್ತೀಯಲ್ವಾ? ಒಂದು ತುತ್ತು ಅನ್ನನೂ ಕೂಡ ತಿಂದಿಲ್ಲ ಅವನು. ಎಲ್ರೂ ಪೂಜೆ ಮುಗಿಸಿ ಪ್ರಶಾಂತವಾಗಿರೋಣ ಅಂತ ಅಂದ್ಕೊಳ್ತಿದ್ರೆ ಅಷ್ಟರಲ್ಲೇ ಮಹಾಲಕ್ಷ್ಮಿಗೆ ಈ ರೀತಿ ಆಗೋಯ್ತು. ಕುಂಕುಮ ನೆಲಕ್ಕೆ ಬೀಳೋದು ಅಂದ್ರೆ ಅಶುಭ ಸಂಕೇತ. ಅದು ಒಂದಕ್ಕೆ 2 ಸಲ ನೆಲಕ್ಕೆ ಬಿತ್ತು ಅಂದ್ರೆ ಮನ್ಸಿಗೆ ಏನೋ ಕೆಟ್ಟದ್ ನಡೆಯುತ್ತೆ ಅನಿಸ್ತಿದೆ. ಪಾಪ ಮಹಾಲಕ್ಷ್ಮಿ ಏನ್ ಮಾಡಿದ್ಲು ಅಂತ ಅವಳನ್ನ ಕರ್ಕೊಂಡು ಹೋಗಿದ್ದಾರೆ. ಆ ಸಿದ್ದುಗೆ ನಾವ್ ಏನಮ್ಮ ಅನ್ಯಾಯ ಮಾಡಿದ್ವಿ? ನಮ್ಮೆಲ್ರಿಗೂ ಅಷ್ಟೊಂದು ನೋವು ಕೊಟ್ಬಿಟ್ಟ. ಆ ಸಿದ್ದುಗಂತೂ ಮನಸ್ಸಾಕ್ಷಿ ಅನ್ನೋದೇ ಇಲ್ಲ. ತನ್ನ ಸ್ವಾರ್ಥಕ್ಕೆ ಯಾರನ್ನ ಏನ್ ಬೇಕಾದ್ರೂ ಮಾಡ್ತಾನವನು. ಇದೆಲ್ಲ ಇವಳಿಂದಾನೇ ಅಲ್ವಾ? ನಾವೆಲ್ಲರೂ ಅವರಿಬ್ಬರಿಗೆ ಶತ್ರುಗಳಾಗಿರೋದು.